ನೋಡಪ್ಪ, ನಿನಗೆ ಇವ್ರ ಮೇಲೆ ಮೊದ್ಲಿಂದನೂ ದ್ವೇಷ ಐತೆ ಅಂತ ಅಂದ್ಬಿಟ್ಟು ನನಗೆ ಗೊತ್ತು. ಅದಕ್ಕೆ ಮದುವೆಗೆ ಬಂದ್ಬಿಟ್ಟು ಈ ತರ ಅವಾಂತರಗಳು ಮಾಡೋದು ಸರಿ ಇಲ್ಲ. ದಯವಿಟ್ಟು ಇಲ್ಲಿಂದ ಹೊರಟೋಗ್ಬಿಡಪ್ಪ. ನಾವು ಮುಂದಿನ ಶಾಸ್ತ್ರ ಸಂಪ್ರದಾಯಗಳನ್ನ ಮಾಡೋಕೆ, ನೆಮ್ಮದಿಯಾಗಿ ಮಾಡೋಕೆ ಅನುವು ಮಾಡಿಕೊಡು. ಅಯ್ಯೋ ಬೀಗ್ರು ಸರ್, ನೀವು ಮದುವೆನಾದ್ರೂ ಮಾಡ್ಕೊಳ್ಳಿ, ಪ್ರಸ್ಥನಾದ್ರೂ ಮಾಡ್ಕೊಳ್ಳಿ, ನಿಮಗೇನು ಬೇಕೋ ಅದನ್ನೆಲ್ಲ ಮಾಡ್ಕೊಳ್ಳಿ. ಆದ್ರೆ ಮದುವೆ ಆದ್ಮೇಲೆ ಮಾಡ್ಬೇಕಾಗಿರೋ ಎಲ್ಲಾ ಸಂಪ್ರದಾಯ ಮಾಡಕ್ಕಿನ್ನ ಮುಂಚೆ ಮದುವೆನೇ ಆಗದೆ ಅದೆಲ್ಲ ಆಗೋಗಿರೋ ಸಮಾಚಾರಕ್ಕೆ ಒಂದು ಶಾಸ್ತ್ರ ಅಂತ ಮಾಡೋದು ಬೇಡವಾ? ಅದನ್ನ ಈಗಲೇ ಸೇರ್ಸ್ ಮಾಡ್ಕೊಳ್ಳಿ ಅಂತ ಹೇಳಕ್ ಬಂದೆ ಅಷ್ಟೇ. ಅಪ್ಪಯ್ಯ, ಕಂಡ್ಕೊಂಡವ್ರ ಜೊತೆ ನೀವ್ಯಾಕೆ ಮಾತಾಡ್ತೀರಾ? ಈ ಕಿರಿ ಕೃಷ್ಣನ್ ಜೊತೆ ಹೇಗ್ ಮಾತಾಡ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಲೇ, ಯಾಕೆ ನೆನ್ನೆ ಕೊಟ್ಟಿ ಸಾಕಾಗಿಲ್ವಾ? ಇನ್ನು ಬೇಕಾ? ಲೇ ನೀರ್ಗಂಟಿ, ಏಲ್ಲ ಇಂಥ ಚಿಲ್ರೆ ಪಲ್ರೆಗಳೆಲ್ಲ ಮಾತೆತ್ರ ಉರ್ಕೊಂತಾರೆ, ಏಲ್ಲ ಇದು? ಅಪ್ಪ ಸಿದ್ದು, ಇರ್ಲಿ, ನೆನ್ನೆ ಓಡಿಸ್ಕೊಂಡು ಹೋಗಿದ್ದು ನಾನೇ ನಿಜ. ಆದ್ರೆ ನಾನು ಹೇಳೋ ವಿಷಯ ಕೇಳಿದ್ರೆ ನಿನ್ನ ಇಡೀ ಕುಟುಂಬದ ಮರ್ಯಾದೆ ಬೀದಿ ಪಾಲಾಗತ್ತೆ. ನಾನು ಹೇಳೋವರೆಗೂ ನೀನು ಹಮ್ಮಿಕೊಂಡಿರಪ್ಪ. ಬೀಗ್ರೆ, ಬನ್ನಿ, ನಾವು ಮುಂದಿನ ಶಾಸ್ತ್ರಗಳನ್ನು ಮಾಡ್ಕೊಳ್ಳೋಣ. ಏನೋ ಹುಚ್ಚುಚ್ಚಾಗಿ ಮಾತಾಡ್ತಿದ್ದಾನೆ. ನಿಂತ್ಕೊಳ್ಳಿ ಬೀಗ್ರೆ, ನಿಂತ್ಕೊಳ್ಳಿ. ಮುತ್ತಣ್ಮವ್ವ, ನಿಮ್ ಹಿರಿ ಮಗಳು ಮದುವೆ ಶಾಸ್ತ್ರ ನಡೆಯೋಕಿನ್ನ ಮುಂಚೆನೆ ಒಂದು ಸೀಮಂತ ಶಾಸ್ತ್ರ ನಡಿಬೇಕಾಗಿದೆ. ಮದುವೆ ಜೊತೆನೆ ಆ ಶಾಸ್ತ್ರನು ನಡೆದು ಬಿಟ್ರೆ ಖರ್ಚು ಕಡಿಮೆ ಆಗತ್ತೆ ಅಂತ ಹೇಳಕ್ ಬಂದೆ. ಅರೆ ಯಾಕೆ ಯಾಕೆ ಎಲ್ರು ಗಾಬರಿ ಆಗ್ತಾ ಇದ್ದೀರಾ? ಏನಪ್ಪ, ಈಗಷ್ಟೇ ಮದುವೆ ಆಗಿದೆ, ಆಗ್ಲೇ ಸೀಮಂತ ಅಂತ ಹೇಳ್ತಾ ಇದ್ದಾನೆ ಅಂತ ತಲೆ ಕೆಡ್ತಾ ಇದೀಯಾ? ಅಯ್ಯೋ, ಯಾರು ತಲೆ ಕೆಡ್ಸ್ಕೊಳಕ್ ಹೋಗ್ಬೇಡಿ. ನಾನೇ ಎಲ್ಲಾನು ಬಿಡ್ಸಿ 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 ನೀಟಾಗಿ ಹೇಳ್ತೀನಿ. ಸೀಮಂತ ನಡಿಬೇಕಾಗಿರೋದು ನಿಮ್ಮ ಹಿರೇ ಮಗಳು ರಾಧಾದಲ್ಲ, ನಿಮ್ಮ ಮನೇಲಿರೋ ಒಂದು ಹುಡುಗಿದು. ಅರೆ ಯಾಕ್ರಪ್ಪ, ಯಾಕೆ? ಅಯ್ಯೋ, ಎಲ್ರು ಗರ ಬಡ್ದಿರೋ ತರ ನಿಂತ್ಕೊಂಡಿದ್ದೀರಲ್ಲ. ಯೋ ಮುತ್ತಣ್ಮವ್ವ, ರೀ ಅರ್ಚಕ್ರೆ, ಬೇಗ ಬೇಗ ಸೀಮಂತದ ಕಾರ್ಯ ಶುರು ಮಾಡ್ರನಪ್ಪ. ವಾಲ್ಗ ಗಿಲ್ಗ ಊದ್ರಿ, ಶುರು ಹಚ್ಕೊಡಿ. ರೆಡಿ ರೆಡಿ. ಏಯ್, ಏನಪ್ಪ ನಿನ್ ತಕರಾರು? ಯಾಕಪ್ಪ ಹಿಂಗ ಆಡ್ತಾ ಇದೀಯಾ? ನಮ್ಮ ಪಾಡಿಗೆ ಬಿಟ್ಬಿಡು. ಏಯ್, ಹೋಗಯ್ಯ ಆಚೆಗೆ. ಅಯ್ಯೋ ಮಾವಯ್ಯ, ನೀವೇನು ಬೇಕಾದ್ರೂ ಮಾಡ್ಕೊಳ್ಳಿ, ನಂದೇನು ಅಭ್ಯಂತರ ಇಲ್ಲ. ಬೇಕಿದ್ರೆ 2 ಓದ್ ಆಚೆ ಓಡಿಸ್ರಿ. ಆದ್ರೆ ನಾನು ಹೇಳೋ ವಿಷಯನ ಪೂರ್ತಿಯಾಗಿ ಕೇಳಿಸ್ಕೊಳ್ಳಿ. ಆಮೇಲೆ ಧಾರಾಳವಾಗಿ ಏನ್ ಮಾಡ್ತಿರೋ ಮಾಡ್ಕೊಳ್ಳಿ, ಆಯ್ತಾ? ನಿಮ್ಮ ಕಿರಿ ಮಗಳು ಸಿಟಿಗೆ ಹೋಗಿ ಬರೀ ದುಡ್ಡನ್ನ ಮಾತ್ರ ಸಂಪಾದನೆ ಮಾಡ್ಕೊಂಡು ಬಂದಿಲ್ಲ. ಲೇ ನೀರ್ಗಂಟಿ ಬಾಸು, ಮೈಕ್ನ ತತ್ತಾರ ಇಡೀ ಊರಿಗೆ ಗೊತ್ತಾಗಬೇಕು ಈ ವಿಷಯ. ಹಲೋ, ಮೈಕ್ ಟೆಸ್ಟಿಂಗ್ 1 2 3. ಬಾಸು ಕರೆಕ್ಟ್ ಆಗಿದೆ, ಶುರು ಹಚ್ಕೋ ಬಾಸು. ಮುತ್ತಣ್ಮವ್ವ, ಇಡೀ ಊರಿಗೆ
ಕೇಳಿಸೋ ಹೇಳ್ತೀನಿ, ನೀನ್ ಕೇಳಿಸ್ಕೊ. ದುಡ್ಡಿನ ಜೊತೆಗೆ ಮದುವೆನೇ ಆಗದೆ ನಿನ್ನ ವಂಶಕ್ಕೆ ಒಂದು ಕುಡಿನೂ ಹೊತ್ಕೊಂಡು ಬಂದಿದ್ದಾಳೆ. ಕೃಷ್ಣ, ಇನ್ನೊಂದು ಮಾತು ಮೈನಾ ಬಗ್ಗೆ ತಪ್ಪಾಗಿ ಮಾತಾಡಿದ್ರೆ ನಿನ್ನ ಈಗ್ಲೇ ಇಲ್ಲೇ ಹುಟ್ಲಿಲ್ಲ ಅನ್ನಿಸ್ಬಿಡ್ತೀನಿ. ಏಯ್ ತಗಿಲೆ ಕೈನಾ. ವಿಷಯನೇ ಇನ್ನು ಪೂರ್ತಿ ಮುಗಿಸಿಲ್ಲ. ಅರ್ಧಂಬರ್ಧ ವಿಷಯ ತಿಳ್ಕೊಂಡ್ರೆ ಏನ್ ಅರ್ಥ ಆಗುತ್ತೆ? ಮೈನಾ ಬಗ್ಗೆ ಏನೋ ಗೊತ್ತು ನಿನ್ಗೆ. ಯಾರ ಬಗ್ಗೆ ಏನ್ ಮಾತಾಡ್ತಿದ್ಯಾ ಅಂತ ಪ್ರಜ್ಞೆ ಇಟ್ಕೊಂಡು ಮಾತಾಡು. ನಿನ್ ನೋವು ನನಗೆ ಅರ್ಥ ಆಗುತ್ತೆ ಚಿನ್ನ. ನಿನ್ನ ಹತ್ರ ಏನೋ ಮಾತು ತಾಳು, ಹೇಳ್ಬೇಕಾಗಿರೋದು ಇಲ್ಲಿ ನೋಡಿ. ನಾನು ಸತ್ಯ ಹೇಳಿದ್ರೆ ಇವ್ರು ಯಾರು ನಂಬಲ್ಲ ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಯಾಕಂದ್ರೆ ನನ್ನ ಮುತ್ತಣ್ಣ ಶತ್ರು ಅಂತ ಆಗ್ಲೇ ಡಿಸೈಡ್ ಮಾಡ್ಬಿಟ್ಟಿದ್ದಾರೆ. ಅದಕ್ಕೋಸ್ಕರನೇ ಇಡೀ ಊರು ನಂಬುವಂತ ವ್ಯಕ್ತಿ, ಇಡೀ ಊರು ಗೌರವ ಕೊಡುವಂತ ವ್ಯಕ್ತಿ ಅಂತ ವ್ಯಕ್ತಿನ ಕರ್ಕೊಂಡು ಬಂದಿದ್ದೀನಿ. ಅವ್ರು ಹೇಳಿದ್ರೆ ನೀವೆಲ್ಲರೂ ನಂಬ್ತೀರಾ. ನೀರ್ಗಂಟಿ ಕಳ್ಸೋ. ರೇ ಬನ್ರಿ ಸ್ವಾಮಿ, ಬನ್ನಿ. ನೋಡಿ, ಇವರು ನಮ್ಮ ಮುತ್ತಣ್ಣವರ ಕಾಸ ದೋಸ್ತ್ ಬೇರೆ. ಸ್ವಾಮಿ, ಸತ್ಯ ನನಗ್ ಮಾತ್ರ ಅರ್ಥ ಆದ್ರೆ ಏನಾಗದಿದೆ, ಇಡೀ ಊರಿಗೆ ಗೊತ್ತಾಗ್ಬೇಕು. ಅದ್ರಲ್ಲೂ ಮುತ್ತಣ್ಣ ಅವ್ರಿಗೆ ಅರ್ಥ ಆಗ್ಬೇಕು, ಅವ್ರು ನಂಬೇಕು. ಹಾಗೆ ಹೇಳಿ. ಸಾಕ್ ನಿಲ್ಸು. ಇಲ್ಲಿ ಯಾರು ಯಾರ ಬಗ್ಗೆ ಮಾತಾಡೋದು ಬೇಕಾಗಿಲ್ಲ. ಇವನ್ ಮಾತು ನಾವೇನ್ ಕೇಳೋದು? ಮಾವ, ಪೊಲೀಸರಿಗೆ ಫೋನ್ ಮಾಡಿ. ಪೊಲೀಸವ್ರಿಗೆ ಫೋನ್ ಮಾಡ್ತೀರಾ? ಮಾಡ್ರಿ ರೀ. ಸತ್ಯ ಹೇಳದೆ ಏನಾದ್ರೂ ಶಿಕ್ಷೆ ಕೊಡ್ತಾರೆ ಅಂತ ಯಾವ್ದಾದ್ರು ಕಾನೂನಲ್ಲಿ ಇದ್ಯಾ? ಸತ್ಯ ಹೇಳಕ್ ಏನ್ ಭಯ? ಪೊಲೀಸ್ನಾದ್ರೂ ಕರ್ಸಿ, ಜಡ್ಜ್ನಾದ್ರೂ ಕರ್ಸಿ, ನಮ್ಗೆ ಯಾವ ಅಭ್ಯಂತರನೂ ಇಲ್ಲ ರೀ. ನೀವೇನು ಒಳ್ಳೆ ಹೆಣ್ಮಕ್ಳು ತರ ನಾಚ್ಕೊಂಡು ನಿಂತಿದ್ದೀರಲ್ಲ, ಏನ್ ಅರ್ಶಿನ ಕುಂಕುಮ ಕೊಟ್ಟು ಹೇಳ್ಬೇಕಾ ನಿಮ್ಗೆ? ಹೇಳ್ರಿ ಬೇಗ. ಕೃಷ್ಣ, ಎಲ್ಲ ತುಂಬಿದ ಸಭೆ, ಕಷ್ಟಪಟ್ಟು ಮದುವೆ ಮಾಡ್ತಾ ಇದ್ದಾರೆ. ಇಂಥ ಸಮಯದಲ್ಲಿ ಇದೆಲ್ಲ ಮಾಡೋದು ಬೇಡಪ್ಪ. ಬಾ, ಹೋಗ್ಬಿಡೋಣ ಬಾ. ಏಯ್ ಲೇ ನೀರ್ಗಂಟಿ, ಬಸು, ಹೇಳಲ್ಲ ಇವನಿಗೆ ನಿನ್ ಭಾಷೆಲಿ. ಪಂಡಿತ್ರೆ, ಸತ್ಯ ಹೇಳೋದಕ್ಕೆ ಯಾಕೆ ಹಿಂದೆ ಮುಂದೆ ನೋಡ್ತಿದ್ದೀರಾ? ಅಲ್ಲ, ನಾವೇನಾದ್ರೂ ನಿಮ್ಮನ್ನ ಹೊಡೆದು ಬಡ್ದು ಹಿಂಸೆ ಕೊಟ್ಟು ಸುಳ್ಳು ಹೇಳು ಅಂತ ಕರ್ಕೊಂಡ್ ಬಂದಿದೀವ? ಇಲ್ಲ ತಾನೇ. ಸತ್ಯ ಹೇಳ್ಬಿಟ್ಟು ಒಯ್ತಾ ಇರ್ಬೇಕಷ್ಟೇ. ನೋಡ್ರಿ,